ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ನಿನ್ನೆ 10 ಜುಲೈ 2026 ಈ ದಿನಾಂಕದಂದು KSRP ಆಗಿರಬಹುದು, ಆಮೇಲೆ KSISF ಆಗಿರಬಹುದು, ಇವು ಎರಡೂಗಳು ಕೂಡ ಏನಾಗ್ಯಾವು ಕಾಲ್ಫಾರ್ಮ್ ಆಗಿವೆ. KSRP ನೇಮಕಾತಿ 2026 ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ನಾನ್ HK ದಲ್ಲಿ 1455, ಆಮೇಲೆ HK ದಲ್ಲಿ 334 ಹುದ್ದೆಗಳು, KSISF ದಲ್ಲಿ HK ದಲ್ಲಿ 364, ಆಮೇಲೆ ಭಾರತೀಯ ಮೀಸಲು ಪಡೆ HK ದಲ್ಲಿ 161 ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತಂದ್ರೆ ನಿಮಗೆ ಏಜ್ 18 ರಿಂದ 35 ಇತ್ತು ಅಂತಂದ್ರೆ OBC ದವರು 18 ರಿಂದ 35 ವಯಸ್ಸಿರುವಂತಹ ಎಲ್ಲ ಪುರುಷರು ಮತ್ತು ಸ್ತ್ರೀಯರು ಅಂತಂದ್ರೆ ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಇದಕ್ಕೆ ಸಲ್ಲಿಸಬಹುದು. ಜನರಲ್ ಕ್ಯಾಟಗರಿದವರು 18 ರಿಂದ 33 ವರ್ಷ ಇದಕ್ಕೆ ಇದೆ. ಆಮೇಲೆ ಇದಕ್ಕೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ PUC ಆಗಿದೆ. PUC ಯಾರ್ದು ಪಾಸ್ ಆಗಿದೆ, PUC ಪಾಸ್ ಆಗಿರುವಂತಹ ಎಲ್ಲರೂ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಸಿವಿಲ್ PC ಆಗಿರ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಆಮೇಲೆ CAR DAR ಈ ಎಲ್ಲವೂ ಕೂಡ ಕಾಲ್ಫಾರ್ಮ್ ಆಗಿವೆ. ಆಮೇಲೆ ಸಿವಿಲ್ PC ದ ಅಪ್ಲಿಕೇಶನ್ ಡೇಟ್ ಮುಗಿದಿದೆ, ಆಮೇಲೆ CR DAR ಇನ್ನೂ ಇದೆ. ಆಮೇಲೆ ಈ ಒಂದು KSRP ಯ ಒಂದು ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗುವುದು 13 ಜುಲೈ 2026 ರಿಂದ 10 ಆಗಸ್ಟ್ 2026 ವರೆಗೆ ಈ ಅಪ್ಲಿಕೇಶನ್ಸ್ ಗಳು ನಡೀತವೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಡಿಟೇಲ್ ಆಗಿರುವಂತಹ ನೋಟಿಫಿಕೇಶನ್ ನಲ್ಲಿ ಏನೆಲ್ಲ ಕೊಟ್ಟಾರು, ಫೀಸ್ ಎಷ್ಟು ಇರ್ತೈತಿ, ಆಮೇಲೆ ಯಾವೆಲ್ಲ ಸಿಲೆಬಸ್ ಅನ್ನು ನೀವು ಓದ್ಬೇಕಾಗಿರ್ತೈತಿ, ಹೇಗೆ ನಾವು ಪ್ರಿಪರೇಷನ್ ಅನ್ನ ಮಾಡಬಹುದು ಈ ಒಂದು ಎಕ್ಸಾಮ್ಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಸಲುವಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ನಾಲೆಜಬಲ್ ಇರ್ತೈತಿ. ಯಾರ್ದು ಶೈಕ್ಷಣಿಕ ವಿದ್ಯಾರ್ಥಿ PUC ಆಗೈತಿ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಒಂದೊಂದಾಗಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಈ ಒಂದು ಏನ್ ಕಾಲ್ಫಾರ್ಮ್ ಆಗೈತಿ KSRP ಆ ಒಂದು ಎಕ್ಸಾಮ್ಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಸಿವಿಲ್ PC ಆಗಿರ್ಬೋದು, CR DAR, ಆಮೇಲೆ KSRP KSISF ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಸಿಗುವಂತದ್ದು ಏನೇನು ಅಂತಂದ್ರ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಕ್ ಟೆಸ್ಟ್ ಆಗಿರ್ಬಹುದು, ಮೆಂಟರ್ಶಿಪ್ ಇದೆಲ್ಲನೂ ಕೂಡ ನಿಮ್ಗೆ ಅವೈಲೇಬಲ್ ಆಗ್ತೈತಿ. ಇಲ್ಲಿ ನೋಡ್ಬಹುದು ನೀವು ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, PYQ, ಆಮೇಲೆ ಮಾಕ್ ಟೆಸ್ಟ್, ಮೆಂಟರ್ಶಿಪ್ ಅವೈಲೇಬಲ್ ಈ ಒಂದು ಕೋರ್ಸ್ ಅಲ್ಲಿ ಅವೈಲೇಬಲ್ ಆಗ್ತೈತಿ. ಈ ಒಂದು ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ಇದು ಆಕ್ಚುಲಿ ನಾವು ಕಾಂಬೋ ಆಫರ್ ಅನ್ನ ನಿಮ್ಗ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗ ಯಾವ್ಯಾವ್ದು ಕವರ್ ಆಗ್ತೈತಿ ಅಂತಂದ್ರ ಸಿವಿಲ್ PC, ಆಮೇಲೆ CR DAR, KSRP KSISF ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ಒಂದೇ ಕೋರ್ಸ್ ದಿಂದ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಪಡ್ಕೊಂಡು ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಬಹುದು. ಇದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ. ವಾಟ್ಸ್ಆಪ್ ಮಾಡ್ಕೊಂಡು ಕೂಡ ನೀವು ಈ ಒಂದು ಕೋರ್ಸ್ ಬಗ್ಗೆ ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಪಡ್ಕೋಬಹುದು. ಈ ಕೋರ್ಸ್ ನಿಮ್ಗ ಬಹಳ ಕಡಿಮೆ ಫೀಸ್ ಅಲ್ಲಿ ಕೊಡಾಕತ್ತೇವಿ. ಬೇಗನೆ ವಾಟ್ಸ್ಆಪ್ ಮಾಡ್ರಿ, ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಪಡ್ಕೊಂಡು ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ರಿ. ಓಕೆ, ಈಗ ಈ ಒಂದು ಏನು ಕಾಲ್ಫಾರ್ಮ್ ಆಗೈತಿ ಇದರಲ್ಲಿ ಇರುವಂತಹ ಏನು ನೋಡ್ರಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆದಿಂದ ಆಗಿರುವಂತಹ ಏನ್ ಅಧಿಸೂಚನೆ ಇದೆ, ಈ ಅಧಿಸೂಚನೆ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಧಿಸೂಚನೆ ನೋಡ್ರಿ, ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದ ಅಂತಂದ್ರೆ ಯಾವ್ದು ಬರ್ತೈತೆ ಹೇಳ್ರಿ, HK ಅಲ್ಲ, ಇದು ನಾನ್ HK ಇರುವಂತಹ ಪೋಸ್ಟ್ ಗಳಿದಾವು. ಇದರಲ್ಲಿ ನೀವು ಪುರುಷರು ಮತ್ತು ಮಹಿಳೆಯರು ಎಲ್ಲರಿಗೂ ಸೇರಿಸಿ 1455 ಹುದ್ದೆಗಳು ಇದರಲ್ಲಿ ನಿಮ್ಗ ನೋಡ್ಲಿಕ್ಕೆ ಸಿಗ್ತಾ ಇದಾವು. ನೋಡ್ರಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಟೋಟಲ್ ಆಗಿರುವಂತಹ ಹುದ್ದೆಗಳು 1455, ಪುರುಷರಿಗೆ 1382 ಇದಾವು, ಮಹಿಳೆಯರಿಗೆ 73 ಇದಾವು. ಆಮೇಲೆ ಇದರ ವೇತನ ಶ್ರೇಣಿ 37,500 ರಿಂದ 76,100 ವರೆಗೆ ನಿಮ್ಮ ವೇತನ ಶ್ರೇಣಿ ಇರ್ತೈತಿ. ಇದು ಬೇಸಿಕ್ ಆಗಿರುವಂತಹ ನಿಮ್ಗೆ ಇರ್ತೈತಿ. ಅಂದ್ರ ನೀವು ಟೋಟಲ್ ಆಗಿ ಸ್ಟಾರ್ಟಿಂಗ್ ನಿಮ್ದು ಜಾಬ್ ಆಯ್ತು ಅಂತಂದ್ರೆ ಒಂದು 45-47 ನಿಮ್ಗೆ ಸ್ಯಾಲ್ರಿ ಇದರಲ್ಲಿ ಸಿಗ್ತಾ ಇದೆ. ಶೈಕ್ಷಣಿಕ ವಿದ್ಯಾರ್ಥಿ ವಿಶೇಷ ಮೀಸಲು ಪೊಲೀಸ್ ಒಂದು ಏನ್ ಕಾನ್ಸ್ಟೇಬಲ್ ಐತಿ, ಇದಕ್ಕ must have passed the second PUC or passed an equivalent qualification. ಈಗಾಗಲೇ ನಾನು ನಿಮ್ಗೆ ಹೇಳೀನಿ ಯಾವ್ದು ಅಂತಂದ್ರ
PC ಗೆ ಆಮೇಲೆ CR DR ಗೆ ಯಾವ್ದು ಕ್ವಾಲಿಫಿಕೇಶನ್ ಇದೆ ಅದ ಕ್ವಾಲಿಫಿಕೇಶನ್ ಇಲ್ಲಿಯೂ ಕೂಡ ನಿಮ್ಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ITI ದವ್ರು ಯಾವ ರೀತಿ ಹಾಕ್ಬೇಕು, GOC ದವ್ರು ಯಾವ್ದು ರೀತಿ ಹಾಕ್ಬೇಕು, ಆಮೇಲೆ ಹಾಕಕ್ ಬರ್ತೈತೋ ಇಲ್ಲೋ ಅದನ್ನೆಲ್ಲನೂ ಕೂಡ ನಾನು ಈಗಾಗಲೇ ನಮ್ಮ ವಿಡಿಯೋಸ್ ಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೀನಿ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇಲ್ಲಿ ಏನು ವಯೋಮಿತಿಗೆ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಇದೆ ಅಂತಂದ್ರ 18 ವರ್ಷದಿಂದ 33. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B ಥರ್ಡ್ ಬಿ ಇವೆಲ್ಲರಿಗೂ ಕೂಡ 35 ವರ್ಷ ಇರ್ತಾ ಇದೆ. ಆಮೇಲೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ ಇಲ್ಲಿ ಏಜ್ ಮೀಸಲು ಇಲ್ಲಿ ಕೊಡಲಾಗಿದೆ. ಅರ್ಜಿ ಸಲ್ಲಿಸೋದು ಎಲ್ಲಿ ಅಂತಂದ್ರ ಇಲ್ಲಿ ನಿಮ್ಗ ಕೊಟ್ಟಾರು ಅವರು ವೆಬ್ಸೈಟ್ ಅನ್ನ, ಈ ವೆಬ್ಸೈಟ್ ಒಳಗನ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆನ್ಲೈನ್ ಸ್ಟಾರ್ಟ್ ಆಗೋದು ಯಾವಾಗದಿಂದ ಅಂತಂದ್ರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 13 ಜುಲೈದಿಂದ 10 ಆಗಸ್ಟ್ ವರೆಗೆ ನಿಮ್ಗೆ ಇರ್ತಾ ಇದೆ. ಆಮೇಲೆ ಶುಲ್ಕವನ್ನ ಪಾವತಿ ಮಾಡಾಕ 11 ಆಗಸ್ಟ್ ವರೆಗೆ ನಿಮ್ಗ ಟೈಮಿಂಗ್ ಅನ್ನ ಇದರಲ್ಲಿ ಕೊಟ್ಟಾರ. ಆಮೇಲೆ ನೆಕ್ಸ್ಟ್ ತರಬೇತಿ ಖಾಯಂ ಆಯ್ತು. ಇದು ವೇತನ ಶ್ರೇಣಿ ಬಗ್ಗೆ ಕೊಟ್ಟಾರ ನೋಡ್ರಿ. ಈ ರೀತಿ ನಿಮ್ಮ ವೇತನ ಶ್ರೇಣಿ ಹೆಚ್ಚಾಕೊಂತ ಹೋಗ್ತೈತಿ. ಫಸ್ಟ್ 37,500 ಬೇಸಿಕ್ ಇರ್ತೈತಿ. ಇದಕ್ಕ DA ಅದು ಇದು ಕೂಡ್ಸ್ಕೊಂಡು ಒಂದು 45-47 ನಿಮ್ಗ ಸ್ಯಾಲರಿ ಸಿಗ್ತೈತಿ. ಸೊ ಅಪ್ಲಿಕೇಶನ್ ಸಲ್ಲಿಸ್ಲಿಕ್ಕೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ ಅಂದ್ರೆ 2A 2B ಥರ್ಡ್ ಬಿ ಇವರಿಗೆ ಮತ್ತು ಜನರಲ್ ದವರಿಗೆ 750 ರೂಪಾಯಿ ಇಲ್ಲಿ ಶುಲ್ಕ ಇರ್ತೈತಿ ಅಂತಂದ್ರೆ ಫೀಸ್ ಇದೆ ಎಕ್ಸಾಮ್ ಕಟ್ಲಿಕ್ಕೆ. ಆಮೇಲೆ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಫೀಸ್ ಇರ್ತೈತಿ. ಈ ಫೀಸ್ ಅನ್ನ ಕಟ್ಟಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಲಿಖಿತ ಪರೀಕ್ಷಾ ವಿಧಾನ OMR ಶೀಟ್ದೊಳಗನೆ ಇರ್ತೈತಿ. ಆಮೇಲೆ ಎಲ್ಲಿ ನಿಮ್ಗ ಎಕ್ಸಾಮ್ ಸೆಂಟರ್ ಕೊಡ್ತಾರ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಟೋಟಲ್ ಆಗಿ ಒಂದ ಎಕ್ಸಾಮ್ ಇರ್ತೈತಿ. ಇದಕ್ಕ ಟೋಟಲ್ ಆಗಿ ಏನಿದಾವಲ್ಲ ಎಲ್ಲ ಒಂದ ಎಕ್ಸಾಮ್. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಇರ್ತೈತಿ. ಟೋಟಲ್ ಆಗಿ ಇದರಲ್ಲಿ 100 ಕ್ವಶನ್ಸ್ 100 ಮಾರ್ಕ್ಸ್ ಇರ್ತಾವು 1.5 ಗಂಟೆ. ಯಾವ ರೀತಿ ಸಿವಿಲ್ PC ಇದೆ, ಆಮೇಲೆ CAR ಮತ್ತು DAR ಇದೆ, ಅದೇ ರೀತಿ ಇರುವಂತಹದ್ದನ್ನ ಇಲ್ಲಿ ಸಿಲೆಬಸ್ ಇಲ್ಲಿ ನಿಮ್ಗ ಕೊಟ್ಟಾರು. ಇದರ ಎಕ್ಸಾಮ್ KSRP ಒಂದು ಲಿಖಿತ ಪರೀಕ್ಷೆ 20 ಸೆಪ್ಟೆಂಬರ್ 2026 ನಡೀತೈತಿ. ಬೆಳಿಗ್ಗೆ 10:30 12 ಗಂಟೆವರೆಗೆ ಎಕ್ಸಾಮ್ ಇಲ್ಲಿ ನಡೀತಾ ಇದೆ. ಆಮೇಲೆ ಕನ್ನಡ ಕಡ್ಡಾಯ ಪರೀಕ್ಷೆ ನಂತರ ದಿನಾಂಕವನ್ನ ತಿಳಿಸಲಾಗುವುದು ಅಂತ ಹೇಳಿ ಹೇಳಲಾಗಿದೆ. ಆಮೇಲೆ ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಕೂಡ ಇದಾವು. ಸೇಮ್ ಅದೇ ರೀತಿ ಯಾವ ರೀತಿ ಸಿವಿಲ್ PC ಗೆ ಇತ್ತು ಅದೇ ರೀತಿ ಋಣಾತ್ಮಕ ಮೌಲ್ಯಮಾಪನ ಇಲ್ಲಿ ನಡೀತೈತಿ. 4 ಪರ್ಯಾಯ ಉತ್ತರಗಳನ್ನ ಕೊಟ್ಟಿರ್ತಾರೆ. 4ರಲ್ಲಿ ಒಂದು ಸರಿ ಇರ್ತೈತಿ. ನೀವು 4 ಕ್ವಶನ್ಸ್ ಗಳನ್ನ ರಾಂಗ್ ಹಾಕಿರಿ ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಆಮೇಲೆ 5ನೇ ಆಪ್ಷನ್ ಕೂಡ ಇದರಲ್ಲಿ ಇರ್ತಾ ಇದೆ. ಒಂದು ವೇಳೆ ನಿಮಗ ಆ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತ ಇರ್ಲಿಲ್ಲ ಅಂತಂದ್ರ 5ನೇ ಆಪ್ಷನ್ ಅನ್ನ ಟಿಕ್ ಮಾರ್ಕ್ ಮಾಡಿ ಬರ್ಬೇಕಾಗ್ತೈತಿ. ಒಂದ್ ವೇಳೆ ನೀವು ಟಿಕ್ ಮಾರ್ಕ್ ಮಾಡಿ ಬರ್ಲಿಲ್ಲ ಅಂತಂದ್ರ ಅದು ಕೂಡ ನೆಗೆಟಿವ್ ದೊಳಗನ ಅವರು ಕೌಂಟ್ ಮಾಡ್ತಾರ ಅಂತ ಹೇಳಿ ಇಲ್ಲಿ ಹೇಳ್ಯಾರೆ. ಆಮೇಲೆ ನಿಮ್ಗ ಫಿಸಿಕಲ್ಗೆ ಇಲ್ಲಿ ಏನ್ ಮಾಡ್ತಾರು ಅಂತಂದ್ರ 1:5 ಏನ್ ಮಾಡ್ತಾರು, ದೇಹದಾರ್ಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ನಿಮ್ಗ 1:5 ಅನುಪಾತದಲ್ಲಿ ಕರೀತಾರ. ಅಂತಂದ್ರ 1 ಸೀಟ್ ಇತ್ತು ಅಂತಂದ್ರ 5 ಜನರಿಗೆ ನಿಮ್ಗ ಇಲ್ಲಿ ಕರೀತಾರ. ಓಕೆ, ಆಮೇಲೆ ಇಲ್ಲಿ PET PST 1:5 ಇರ್ತಾ ಇದೆ. ಇದಾದ್ಮೇಲೆ ಮತ್ತೆ ಈ ಒಂದು ನೋಟಿಫಿಕೇಶನ್ ದಲ್ಲಿ ಮುಖ್ಯವಾಗಿ ಏನಿದೆ ಅಂತಂದ್ರ ನೋಡ್ರಿ ಇಲ್ಲಿ ದೇಹದಾರ್ಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನೇನ್ ಇರ್ತೈತಿ ಅಂತಂದ್ರ ಪುರುಷರು ಮತ್ತು ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರ್ಬೇಕು ಹುಡುಗರು. ಆಮೇಲೆ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಮಹಿಳೆಯರಿಗೆ ಕನಿಷ್ಠ ಎತ್ತರ 158 ಸೆಂಟಿಮೀಟರ್ ಹೈಟ್ ಇರ್ಬೇಕಾಗ್ತೈತಿ. ಆಮೇಲೆ ತೂಕ 45 kg ಇರ್ಬೇಕಾಗ್ತೈತಿ. ಅರಣ್ಯ ಪ್ರದೇಶದೊಳಗಿರ್ತಕ್ಕಂತಹವ್ರಿಗೆ 155, ಎದೆಯ ಸುತ್ತಳತೆ 75 ಸೆಂಟಿಮೀಟರ್ ವರೆಗೆ ಇದ್ರ ಅವ್ರಿಗೆ ನಡಿತೈತಿ. ಆಮೇಲೆ ಇದು ಪುರುಷರಿಗೆ. ಆಮೇಲೆ ಇದು ಮಹಿಳೆಯರಿಗೆ 150 ಸೆಂಟಿಮೀಟರ್, ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತ ಬುಡಕಟ್ಟು ಮಹಿಳೆಯರಿಗೆ 150 ಸೆಂಟಿಮೀಟರ್ ಹೈಟ್. ಆಮೇಲೆ ತೂಕ 45 kg ಇಲ್ಲಿ ಇರ್ಬೇಕಾಗುತ್ತೆ. ಓಕೆ, ರೈಟ್. ಆಮೇಲೆ ನೆಕ್ಸ್ಟ್ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರ್ತಾ ಇದೆ. ಅಂದ್ರೆ ಇಲ್ಲಿ ನೀವು ರನ್ನಿಂಗ್ ಮಾಡ್ಬೇಕಾಗತ್ತೆ. ಪುರುಷರಿಗೆ ಏನೇನಿದೆ ನೋಡ್ರಿ. ಪುರುಷರಿಗೆ 1600 ಮೀಟರ್ ಓಡಬೇಕು 6.5 ನಿಮಿಷದಲ್ಲಿ. ಆಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರೊಳಗೆ ಒಂದು ನೀವು ಮಾಡ್ಬೇಕಾಗ್ತತಿ. ಇದು ಹುಡುಗರ್ದು 3.80 ಮೀಟರ್ ಗಿಂತ ಹೆಚ್ಚು ನೀವು ಜಿಗಿಬೇಕಾಗ್ತತಿ. ಆಮೇಲೆ 1.20 ಮೀಟರ್ ಗಿಂತ ಏನ್ ಮಾಡ್ಬೇಕು ನೀವು
ಇಲ್ಲಿ ಜಂಪ್ ಹೊಡಿಬೇಕಾಗತ್ತೆ. ಇದು ಉದ್ದ ಜಿಗಿತ, ಇದು ಎತ್ತರ ಜಿಗಿತದ್ದು. ಆಮೇಲೆ ಗುಂಡ ಎಸೆತ ಎಲ್ಲರೂ ಕಂಪಲ್ಸರಿ ಮಾಡ್ಬೇಕು. 7.26 kg ಒಂದು ಗುಂಡ ಇರ್ತೈತಿ. ಅದನ್ನ 5.60 ಮೀಟರ್ಗಿಂತ ಹೆಚ್ಚು ನೀವು ಒಗಿಬೇಕು. ಎಲ್ಲವುದಕ್ಕೂ 3 ಅವಕಾಶಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. ಅದೇ ರೀತಿ ಮಹಿಳೆಯರಿಗೆ ನೋಡೋದಾದ್ರೆ ಮತ್ತು ಮಾಜಿ ಸೈನಿಕರಿಗೆ ನೋಡೋದಾದ್ರೆ 400 ಮೀಟರ್ ಓಟ್ ಇರ್ತೈತಿ 1.5 ನಿಮಿಷದಲ್ಲಿ. ಉದ್ದ ಜಿಗಿತ 2.50 ಮೀಟರ್, ಎತ್ತರ ಜಿಗಿತ 0.90 ಮೀಟರ್ಗಿಂತ ಏನ್ ಮಾಡ್ಬೇಕು ನೀವು ಎತ್ತರವಾಗಿ ಜಿಗಿಬೇಕಾಗ್ತೈತಿ. ಇದು ಮಹಿಳೆಯರಿಗೆ ಇರುವಂತದ್ದು. ಆಮೇಲೆ ಗುಂಡ ಎಸೆತ 4 kg ಇರ್ತೈತಿ. 3.75 ಮೀಟರ್ ಗಿಂತ ಹೆಚ್ಚು ಏನ್ ಮಾಡ್ಬೇಕು ಗುಂಡನ್ನ ಎಸಿಬೇಕು. ಎಲ್ಲರಿಗೂ ಕೂಡ 3 ಅವಕಾಶಗಳನ್ನ ಇಲ್ಲಿ ಕೊಡ್ತಾರ. ಓಕೆ, ಸೊ ಇದು ಇಷ್ಟು ಏನು ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು KSRP ಯ ಒಂದು ವೈದ್ಯಕೀಯ ಪರೀಕ್ಷೆ ಇರ್ತೈತಿ. ಇಲ್ಲಿ ದೂರದೃಷ್ಟಿ, ಸಮೀಪ ದೃಷ್ಟಿ ಎಷ್ಟೆಷ್ಟು ಇರ್ಬೇಕು ಅದು ಮಾಮೂಲಿ ಇರ್ತೈತಿ. ಅದನ್ನೇನು ಹೆಚ್ಚದಲ್ಲಿ ಕೆಡಿಸ್ಕೊಲಿಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಏನ್ ಮಾಡ್ಬಹುದು ನೀವು ಅದನ್ನ ಕ್ಲಿಯರ್ ಮಾಡ್ಬೋದು. ಓಕೆ, ಮತ್ತೇನೈತಿ ಅಂತಂದ್ರ ಈ ಒಂದು ನೋಟಿಫಿಕೇಶನ್ ದಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಆಗಿರುವಂತಹದ್ದು ಈ ಒಂದು ನೋಟಿಫಿಕೇಶನ್ ಒಳಗಿದೆ. ಅದೇ ರೀತಿ ಇನ್ನೊಂದು ಕೆಕೆದು ನೋಡೋದಾದ್ರೆ, ಕೆಕೆ ಅಂತಂದ್ರೆ ಯಾವುದು ಕಲ್ಯಾಣ ಕರ್ನಾಟಕದ್ದು ನೋಡೋದಾದ್ರೆ ಇಲ್ಲಿ KSISF ದಲ್ಲಿ 364 ಹುದ್ದೆಗಳು, ಆಮೇಲೆ KSRP ದಲ್ಲಿ 334, ಭಾರತೀಯ ಮೀಸಲು ಪಡೆಯಲ್ಲಿ 161. ಇದು KKದವರಿಗೆ ಮಾತ್ರ ಇರುವಂತದ್ದು ಅವಕಾಶ. ಓಕೆ, ಇಲ್ಲಿಯೂ ಕೂಡ ಸೇಮ್ ಅನ್ನ ಐತಿ. ಸಿಲೆಬಸ್ ಅದು ಏನು ಓದ್ಬೇಕಾಗಿತ್ತಲ್ಲ ಅದು ಎಲ್ಲ ಸೇಮ್ ಅನ್ನ ಇದೆ. ಅದನ್ನೆಲ್ಲಾನು ಕೂಡ ಸೇಮ್ ಇಲ್ಲಿ ಕೊಡಲಾಗಿದೆ. ಆಮೇಲೆ ಒಟ್ಟು ಹುದ್ದೆಗಳು 334 ಇದಾವು. ಮಹಿಳೆಯರಿಗೆ 50, ಪುರುಷರಿಗೆ 284 ಹುದ್ದೆಗಳು. ಇದು ಯಾವುದು KSRP ದಲ್ಲಿ. ಆಮೇಲೆ KSISF ದಲ್ಲಿ 274 ಹುದ್ದೆಗಳು ಯಾರಿಗಿದಾವು ಪುರುಷರಿಗೆ, ಆಮೇಲೆ 90 ಹುದ್ದೆಗಳು ಮಹಿಳೆಯರಿಗೆ ಇದು. ಆಮೇಲೆ ನೆಕ್ಸ್ಟ್ ಭಾರತೀಯ ಮೀಸಲು ಪಡೆಗಳಲ್ಲಿ 161 ಓನ್ಲಿ ಪುರುಷರಿಗೆ ಮಾತ್ರ ಇದು ಇರ್ತಾ ಇದೆ. ಈ ಮೇಲ್ಕಂಡ 3 ವೃಂದದ ಹುದ್ದೆಗಳಿಗೆ ಹುದ್ದೆವಾರು ಮತ್ತು ಪ್ರವರ್ಗಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಅಂತಂದ್ರೆ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಏನೇನಿದಾವಂತೆ. ಇಲ್ಲೂ ಕೂಡ ಸೇಮ್ ಇದೆ. ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗ್ತೈತಿ ನೀವು. ಆಮೇಲೆ ಏಜ್ ಕೂಡ ಸೇಮ್ ಇರ್ತಾ ಇದೆ ಇಲ್ಲಿ. ಅಂತಂದ್ರೆ 18ರಿಂದ ಎಷ್ಟಾಗಿರ್ಬೇಕು ಹೇಳ್ರಿ ನಿಮ್ಮ ಏಜ್. 18ರಿಂದ 33 ಯಾರಿಗೆ ಜನರಲ್ ದವರಿಗೆ, ಆಮೇಲೆ OBC ದವರಿಗೆ 35 ಇಲ್ಲಿ ವಯಸ್ಸು ನಿಮ್ದು ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 13 ಜುಲೈದಿಂದ, ಆಮೇಲೆ ಕೊನೆಯ ಡೇಟ್ 10 ಆಗಸ್ಟ್ ಇದೆ. ಶುಲ್ಕ ಪಾವತಿ ಮಾಡಾಕ 11 ಆಗಸ್ಟ್ ಕೊನೆಯದಾಗಿರುವಂತಹ ಒಂದು ಫೀಸ್ 750 ರೂಪಾಯಿ ಜನರಲ್ ಮತ್ತು OBC ದವರಿಗೆ, ಆಮೇಲೆ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ಇದೆ. ಲಿಖಿತ ಪರೀಕ್ಷೆಯ ವಿಧಾನ ಇಲ್ಲಿ ನೋಡ್ಬೋದು ನೀವು, ಸೇಮ್ ಅದೇ ಇದೆ. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸ್ ಗಳಿಗೆ 1.5 ನಿಮಿಷ ಟೈಮ್. ಇದು 20ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ನಡೀತಾ ಇದೆ. 2:30 ಮಧ್ಯಾಹ್ನದಿಂದ 4 ಗಂಟೆವರೆಗೆ ಇರ್ತಾ ಇದೆ. ಕನ್ನಡ ಕಡ್ಡಾಯ ಪರೀಕ್ಷೆ ನಂತರ ದಿನಾಂಕವನ್ನ ತಿಳಿಸಲಾಗ್ತಾ ಇದೆ ಅಂತ ಹೇಳಿ ಹೇಳಲಾಗಿದೆ. ಓಕೆ, ಋಣಾತ್ಮಕ ಮೌಲ್ಯಮಾಪನ ಇಲ್ಲಿಯೂ ಕೂಡ ಸೇಮ್ ಇದೆ, 0.25 ಇದೆ. ಆಮೇಲೆ ಲಿಖಿತ ಪರೀಕ್ಷೆಗೆ 1.5 ಒಳಗೆ ಏನ್ ಮಾಡ್ತಾರೋ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ PST ಟೆಸ್ಟ್ಗೆ ಕರೀತಾರೆ. PST ಟೆಸ್ಟ್ಗೆ ನಿಮ್ಗ ಕರೀತಾರ. ಓಕೆ, ಆಮೇಲೆ ಇದು PET ಇರ್ತಕ್ಕಂಥದ್ದು, ಗುಂಡ ಎಸೆತ, ಉದ್ದ ಜಿಗಿತ ಇವೆಲ್ಲಾನು ಕೂಡ ಸೇಮ್ ಇದೆ. ಓಕೆ, ಇದು ವೈದ್ಯಕೀಯ ಪರೀಕ್ಷೆದ್ದು ನೇಮಕಾತಿ ಅರ್ಹತೆಯ ಷರತ್ತುಗಳಿದಾವು. ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿರ್ಬೋದು, ಅನುಚ್ಛೇದ 371 ಇವು ಎಲ್ಲಾನು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಎಲ್ಲಾನು ಕೂಡ ಅವುಗಳನ್ನ ಏನ್ ಮಾಡ್ರಿ ಅವುಗಳನ್ನ ತೆಗೆದು ಇಟ್ಕೊಳ್ರಿ. ಸರ್ಟಿಫಿಕೇಟ್ಸ್ ಗಳನ್ನ ರೂರಲ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಎಲ್ಲಾನು ಕೂಡ ಅವುಗಳನ್ನ ತೆಗೆದಿಟ್ಕೊಳ್ರಿ. ಓಕೆನಾ. ಸೊ ಇದು ಇಷ್ಟು ಏನು ಅಂತಂದ್ರೆ ಯಾವ್ಯಾವ್ದು ಹುದ್ದೆಗಳು
ಈಗ ಇಲ್ಲಿ ಇನ್ನೊಂದು ಇದೆ, ಯಾವ್ಯಾವ ಒಂದು ಭಾಗಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳಿದಾವು ಅಂತ ಹೇಳಿ. ಸೊ ಇಲ್ಲಿ KSRP ಪುರುಷ ಮತ್ತು ಮಹಿಳೆಯರಿಗೆ ಮಿಕ್ಕುಳಿದ ವೃಂದ ನೇರ ನೇಮಕಾತಿಯೊಳಗ ಇಲ್ಲಿ ಯಾವ್ದು ಅಂತಂದ್ರ 1ನೇ ಪಡೆ. ಇದು 1ನೇ ಪಡೆ ಬೆಂಗಳೂರಕ್ಕ ಎಷ್ಟು ಹುದ್ದೆಗಳಿದಾವು ಅಂತ ಹೇಳಿ ಕೊಟ್ಟಾರು. ಈ 1ನೇ ಏನ್ ಪಡೆ ಇದೆ ಇದರಲ್ಲಿ ಟೋಟಲ್ ಆಗಿ 130 ಅದಾವ ಬೆಂಗಳೂರದೊಳಗ. ಹೌದಾ, ಯಾವ್ಯಾವ ಪ್ರವರ್ಗಕ್ಕೆ ಎಷ್ಟೆಷ್ಟು ಅದಾವು ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕ್ರಿ. ಮಾಜಿ ಸೈನಿಕರಾಗಿರ್ಬೋದು, ಗ್ರಾಮೀಣ ಆಗಿರ್ಬಹುದು, ಇವೆಲ್ಲನೂ ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಅನ್ನ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನೀವು ಅವುಗಳನ್ನ ಕರೆಕ್ಟ್ ಆಗಿ ಸಲ್ಲಿಸ್ರಿ. ಈ ಎಲ್ಲಾ PDF ಗಳನ್ನ ಯಾವ್ಯಾವ ಪೋಸ್ಟ್ ಗಳಿಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ಅದನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದೊಳಗ ಅದನ್ನ ಏನ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಅಲ್ಲಿ ಏನ್ ಮಾಡ್ರಿ ನೀವು, ಅಲ್ಲಿ ಏನ್ ಮಾಡ್ರಿ ಅವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಕ್ಲಾಸಸ್ ಗಳಿಗೆ ಸೇರ್ಕೋಬೇಕು ಅಂತಂದ್ರೆ ಬೇಗನೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಇದೆ. ಈ ವಾಟ್ಸ್ಆಪ್ ನಂಬರ್ಗೆ 8861927838 ನಂಬರ್ಗೆ ಏನ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಎಲ್ಲಾನು ಕೂಡ ಸಿವಿಲ್ PC, CRDR, KSRP, KSISF ಇವು ಎಲ್ಲ ಎಕ್ಸಾಮ್ಸ್ ಗಳಿಗೆ ಒಂದೇ ಕೋರ್ಸ್ ಸಿಗ್ತಾ ಇದೆ. ಕಾಂಬೋ ಆಫರ್ ಅನ್ನ ಕೊಡಾಕತ್ತೇವಿ. ಸೊ ಬಹಳ ಎಲ್ಲಾ ಸಬ್ಜೆಕ್ಟ್ ಗಳು ಇದರಲ್ಲಿ ಕವರ್ ಆಗಿರ್ತಾವು. ಇದರಲ್ಲಿ ನಿಮಗ GK ಆಗಿರ್ಬಹುದು, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಆಗಿರ್ಬಹುದು, ಕರೆಂಟ್ ಅಫೇರ್ಸ್ ಆಗಿರ್ಬಹುದು, ಮೆಂಟಲ್ ಎಬಿಲಿಟಿ ಆಗಿರ್ಬಹುದು, ಇವು ಎಲ್ಲಾನು ಕೂಡ ನಿಮ್ಗೆ ಏನೇನು ಎಕ್ಸಾಮ್ ದಲ್ಲಿ ಬರ್ತಾ ಇದೆ ಅವೆಲ್ಲನೂ ಕೂಡ, ಸಂವಿಧಾನ ಆಗಿರ್ಬೋದು, ಎಲ್ಲಾನು ಕೂಡ ಕ್ಲಾಸಸ್ ಇದರಲ್ಲಿ ಅವೈಲೇಬಲ್ ಇರ್ತೈತಿ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನೀವು ಬಹಳ ಬೇಗನೆ ಕ್ಲಾಸಸ್ ಗಳನ್ನ ಮುಗಿಸಬಹುದು. ಈ ಎಲ್ಲ ಕ್ಲಾಸಸ್ ಗಳನ್ನ ನೀವು ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ ಗಳನ್ನ ನೀವು ಓನ್ಲಿ ಎಷ್ಟು ಅಂತಂದ್ರೆ ನೋಡ್ರಿ, ನಮ್ಮಲ್ಲಿ ಟೋಟಲ್ ಆಗಿ ಇಲ್ಲಿ ಈ ಕೋರ್ಸ್ ದಲ್ಲಿ ಸಿಗೋದು ಏನೇನು ಅಂತಂದ್ರೆ ಎಕನಾಮಿ ಇರ್ತೈತಿ, ಜಿಯೋಗ್ರಫಿ ಇರ್ತೈತಿ, ಪೊಲಿಟಿ, ಆಮೇಲೆ ಸೈನ್ಸ್ ಇರ್ತಾ ಇದೆ, ಆಮೇಲೆ ಹಿಸ್ಟ್ರಿ ಇರ್ತೈತಿ ಇದರಲ್ಲಿ, ಆಮೇಲೆ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಓಕೆ, ಆಮೇಲೆ ಮತ್ತೆ ಯಾವ್ದು ಉಳಿತು ಇದರಲ್ಲಿ. ಸೊ ಇವೆಲ್ಲನೂ ಕೂಡ ನಿಮ್ಗೆ ಕ್ಲಾಸಸ್ಗಳು ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವೆ. ಎಲ್ಲ ಏನ್ ಕ್ಲಾಸಸ್ಗಳಿದಾವು ಓನ್ಲಿ 220 hours, 220 ಗಂಟೆ ಒಳಗನ ಎಲ್ಲಾ ಕ್ಲಾಸಸ್ಗಳನ್ನ ನಾವು ಮುಗಿಸೇವಿ, ಎಲ್ಲ ಕಂಪ್ಲೀಟ್ ಮಾಡೇವಿ ರೆಕಾರ್ಡೆಡ್ ಕ್ಲಾಸಸ್ಗಳು. ಡೈಲಿ 5 hours ನೀವು ಕ್ಲಾಸಸ್ಗಳನ್ನ ನೋಡ್ಕೊಂಡು 3 hours ನೀವು ಏನ್ ಮಾಡ್ಬೇಕು, ರಿವಿಷನ್ ಮಾಡ್ಕೊಂಡ್ರಿ ಅಂತಂದ್ರ ಟೋಟಲ್ ಆಗಿ ನೀವು 40 ದಿಂದ 45 days ಒಳಗಡೆ ಏನ್ ಮಾಡ್ತೀರಿ, ನಿಮ್ಮ ಸಿಲೆಬಸ್ ಅನ್ನ ಏನ್ ಮಾಡ್ತೀರಿ ನೀವು ಕಂಪ್ಲೀಟ್ ಮಾಡ್ತೀರಿ. ಓನ್ಲಿ 40 ರಿಂದ 45 ದಿನಗಳ ಒಳಗಡೆನ. ಹಾಗಾಗಿ ಈ ಕ್ಲಾಸಸ್ಗಳು ನಿಮ್ಗೆ ಬಹಳ ಬೆನಿಫಿಟ್ ಆಗ್ತಾವೆ. ಬಹಳ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಲಿಕ್ಕೂ ಯೂಸ್ ಆಗ್ತವೆ. ಆಮೇಲೆ ಬಹಳ ಡಿಟೇಲ್ ಆಗಿರುವಂತಹ ಎಲ್ಲ ಮಾಹಿತಿ ಒಳಗೊಂಡಿರುವಂತಹ ಕ್ಲಾಸಸ್ ಇರೋದರಿಂದ ನಿಮ್ಮ ಎಕ್ಸಾಮ್ಗೆ 100% ಯೂಸ್ ಆಗಿ ಆಗ್ತವೆ. ಸೊ ಹಾಗಾಗಿ ಬೇಗನೆ ನಮಗೆ ಏನ್ ಮಾಡ್ರಿ ಅಂತಂದ್ರೆ ನೀವು ಈ ಒಂದು ವಾಟ್ಸ್ಆಪ್ ನಂಬರ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ಮಾಹಿತಿಯನ್ನ ಪಡ್ಕೊಂಡು ಬೇಗನೆ ಕ್ಲಾಸಸ್ ಗಳನ್ನ ತಗೊಂಡು ನಿಮ್ಮ ತಯಾರಿಯನ್ನ ಈಗಲಿಂದಲೇ ನಡೆಸಿ. ಓಕೆನಾ? ಮತ್ತೆ ಏನಾದ್ರು ಡೌಟ್ಸ್ ಗಳಿತ್ತು ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಹೇಳಿನಿ, ಆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡ್ರಿ. ಇಲ್ಲ ಅಂತಂದ್ರೆ ಈ ಒಂದು ವಿಡಿಯೋದ ಕೆಳಗಡೆ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಬಾಕ್ಸ್ ಇದೆ, ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅದಕ್ಕೆ ರಿಪ್ಲೈ ನಾನು ಮಾಡ್ತೀನಿ. ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಆಮೇಲೆ ಎಲ್ಲಾ PDF ಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಹಾಕಿರ್ತೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಧನ್ಯವಾದಗಳು. ಜೈ ಹಿಂದ್.